ಹಲೋ ಸ್ನೇಹಿತರೆ, ಯುನಿಕ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಬ್ಬ ಅಂತರಾಜ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಯಾವತ್ತೂ ಯುದ್ಧದ ಮೈದಾನದಲ್ಲಿ ಸೋಲನ್ನು ಕಾಣದ, ಆದರೆ ಇತಿಹಾಸದಲ್ಲಿ ಸ್ವತಂತ್ರ ರಾಜನ ಕತೆ. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರ ಕತೆ. ಛತ್ರಪತಿ ಸಂಭಾಜಿ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲನೆಯ ಮಗ ಮತ್ತು ಮರಾಠ ಸಾಮ್ರಾಜ್ಯದ ಎರಡನೇ ಚಕ್ರವರ್ತಿ. ಭಾರತಕ್ಕೆ ಒಂದು ಐಡೆಂಟಿಟಿ ಕೊಡಲು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಸಂಭಾಜಿ ಮಹಾರಾಜರದು ಕೂಡ ಅಮೂಲ್ಯವಾದ ಯೋಗದಾನವಿದೆ. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರ ಕತೆ ಒಂದು ಟ್ರಾಜಿಡಿಯಿಂದ ಶುರುವಾಗುತ್ತೆ. ಅವರು ಕೇವಲ 2 ವರ್ಷದವರಾಗಿದ್ದಾಗಲೇ ಅವರ ತಾಯಿ ತೀರಿಕೊಳ್ಳುತ್ತಾರೆ ಮತ್ತು ಅವರ ತಂದೆ ಸಾಧಾರಣವಾದ ತಂದೆಯಾಗಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅವರ ಅಜ್ಜಿಯಾದಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯಾದಂತಹ ಜೀಜಾಬಾಯಿ ಅವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾರೆ. ಒಬ್ಬ ಯೋಧ ಯುದ್ಧವನ್ನು ಶಕ್ತಿಯಿಂದ ಅಷ್ಟೇ ಅಲ್ಲದೆ ಯುಕ್ತಿಯಿಂದಲೂ ಗೆಲ್ಲಬಹುದು ಎಂದು ಚಿಕ್ಕವನಿಂದಲೇ ಕಲಿತಿದ್ದರು. ಶ್ರೀ ಸಂಭಾಜಿ ಮಹಾರಾಜರಿಗೆ ಸಂಸ್ಕೃತದ 13 ಭಾಷೆಗಳನ್ನು ತಿಳಿದುಕೊಂಡಿದ್ದರು. ಚಿಕ್ಕವರಿದ್ದಾಗಲೇ ಅಸಾಧ್ಯವಾದ ಕೆಲಸಗಳನ್ನು ಮಾಡಲು ಕಲಿತಿದ್ದರು. ಕೇವಲ 9 ವರ್ಷದವರಿದ್ದಾಗಲೇ ಔರಂಗಜೇಬನ ಕುತಂತ್ರಕ್ಕೆ ಸಿಲುಕಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಆಗ್ರಾ ಜೈಲಿನಲ್ಲಿ ಬಂದಿಯಾಗಿದ್ದರು. ಯಾರ ಉದ್ದೇಶ ಕಲ್ಲಿನಿಂತಲೂ ಗಟ್ಟಿಯಾಗಿರುತ್ತದೆಯೋ ಅಂಥವರನ್ನು ಜೈಲಿನ ಗೋಡೆಗಳು ತಡೆಯಲು ಇನ್ನೂ ತಯಾರಾಗಿಲ್ಲ. ಒಬ್ಬ 9 ವರ್ಷದ ಮಗು ಮತ್ತು ಅವರ ತಂದೆ ಮೊಘಲರ ಲಕ್ಷಾಂತರ ಸೈನಿಕರಿದ್ದರೂ ಕೂಡ ಅವರಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾರೆ. ಶ್ರೀ ಸಂಭಾಜಿ ಮಹಾರಾಜರು 23 ವರ್ಷದವರಿದ್ದಾಗಲೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ವೀರಮರಣ ಹೊಂದಿದರು. ಒಬ್ಬ ದೊಡ್ಡ ರಾಜ್ಯ ಮರಣ ಹೊಂದಿದ ಮೇಲೆ ಅವರ ಸಾಮ್ರಾಜ್ಯವು ಅವನತಿ ಆಗುತ್ತಾ ಹೋಗುತ್ತದೆ. ಆದರೆ ಸಂಭಾಜಿ ಮಹಾರಾಜರು ಈ ರೀತಿ ಆಗಲು ಬಿಡಲಿಲ್ಲ. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರು ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ಎಲ್ಲದೇ ವಿಚಾರಾತ್ಮಕವಾಗಿ ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ. ಇದೇ ವಿಚಾರದ ಮೂಲಕ ಒಬ್ಬ 23 ವರ್ಷದ ಯುವಕ ಮೊಘಲರನ್ನು ಸೋಲಿಸುತ್ತಾನೆ. ಒಂದು ಸಾರಿ ಅಲ್ಲ, ಪದೇ ಸಾರಿ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರು ತನ್ನ 20,000 ಸೈನಿಕರೊಂದಿಗೆ 8 ಲಕ್ಷ ಮೊಘಲರನ್ನು ಎದುರಿಸುತ್ತಾರೆ. ಜಗತ್ತಿನ ಏಕೈಕ ರಾಜ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ 9 ವರ್ಷದ ಆಳ್ವಿಕೆಯಲ್ಲಿ ಎಂದೂ ಸೋಲನ್ನೇ ಕಂಡಿಲ್ಲ. ದುರಾದೃಷ್ಟವಶಾತ್ ಶ್ರೀ ಸಂಭಾಜಿ ಮಹಾರಾಜರ ಧರ್ಮ ಪತ್ನಿಯಾದಂತಹ ಯಶೋಬಾಯಿಯ ಸಹೋದರ ಗಣೇಶ್ ಶಿರ್ಕೆ ಮಾಡಿದ ಮೋಸದಾಟಕ್ಕೆ ಸಂಭಾಜಿ ಮಹಾರಾಜರು ಬಂದಿಯಾಗುತ್ತಾರೆ. ಶ್ರೀ ಸಂಭಾಜಿ ಮಹಾರಾಜರಿಗೆ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾರೆಂದರೆ ನಾವು ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಔರಂಗಜೇಬನು 3 ಷರತ್ತುಗಳನ್ನು ಹೊರಡುತ್ತಾನೆ. ಮೊದಲನೆಯದಾಗಿ ಮರಾಠರ ಎಲ್ಲ ಖಜಾನೆಯನ್ನು ಮೊಘಲರಿಗೆ ನೀಡಬೇಕಾಗಿ ಹಾಗೂ 2ನೇದಾಗಿ ಔರಂಗಜೇಬನನ್ನು ರಾಜನನ್ನಾಗಿ ಸ್ವೀಕರಿಸಬೇಕಾಗಿ, 3ನೇದಾಗಿ ಇಸ್ಲಾಂ ಧರ್ಮವನ್ನು ಮತಾಂತರವಾಗಬೇಕೆಂದು ಷರತ್ತುಗಳನ್ನು ನೀಡುತ್ತಾನೆ. ಕೊನೆಯದಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕೆಂಬ ಷರತ್ತನ್ನು ನೀಡುತ್ತಾರೆ. ಆದರೆ ಸಂಭಾಜಿ ಮಹಾರಾಜರು ಈ ಯಾವುದೇ ಷರತ್ತುಗಳನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಇವುಗಳನ್ನು ಒಪ್ಪಿಕೊಳ್ಳುವುದು ಸ್ವರಾಜ್ಯದ ವಿರುದ್ಧವಾಗಿತ್ತು. ಇವುಗಳನ್ನು ನಿರಾಕರಿಸಿದ ಮೇಲೆ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಯಾವ ರೀತಿ ಹಿಂಸೆ ಮಾಡಿದರೆಂದರೆ ಅವರನ್ನು ಒಂಟೆಯ ಮೇಲೆ ಉಲ್ಟಾ ನೇತಾಕಿದರು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರನ್ನು 40 ದಿನಗಳ ಕಾಲ ಜೈಲಿನಲ್ಲಿ ಹಿಂಸೆ ಮಾಡುತ್ತಾರೆ. ಅವರ ಉಗುರುಗಳನ್ನು ಒಂದೊಂದಾಗಿ ತೆಗೆಯುತ್ತಾರೆ, ಬೆರಳುಗಳನ್ನು ಕತ್ತರಿಸುತ್ತಾರೆ, ಅವರ ಚರ್ಮವನ್ನು ತೆಗೆಯುತ್ತಾರೆ, ಕಾಯಿಸಿದ ಲೋಹದಿಂದ ಅವರ ಕಣ್ಣನ್ನು ಸಹಿತ ತೆಗೆಯುತ್ತಾರೆ ಹಾಗೂ ಪ್ರತಿದಿನವೂ ಕೇಳುತ್ತಾರೆ ಷರತ್ತುಗಳನ್ನು ಸ್ವೀಕರಿಸು ಎಂದು. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರ ಉತ್ತರ ಯಾವಾಗಲೂ ಅವರ ವಿರುದ್ಧವೇ ಆಗಿತ್ತು. ಅವರ ನಾಲಿಗೆಯನ್ನು ಕೂಡ ಕತ್ತರಿಸುತ್ತಾರೆ. ಇಂಥ ವಿಷಯಗಳನ್ನು ಯಾವತ್ತೂ ಕೂಡ ನಮ್ಮ ಪಠ್ಯಪುಸ್ತಕದಲ್ಲಿ ತಿಳಿಸಲೇ ಇಲ್ಲ. ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ಜೀವ ತುಂಬಿದಂತ ಚಿತ್ರ ಚಾವಾ, ದ ಫಾರ್ಗಟನ್ ಫ್ರೆಂಡ್ಸ್ ಆಫ್ ಇಂಡಿಯಾ. ಶ್ರೀ ಸಂಭಾಜಿ ಮಹಾರಾಜರು ಇದು ಯಾವುದೇ ಜಾತಿ ಧರ್ಮ ಮೇಲು ಕೀಳು ಎಂದು ತೋರಿಸಿಕೊಡುವಂತ ಚಿತ್ರವಲ್ಲ. ಇದು ಶ್ರೀ
ಛತ್ರಪತಿ ಸಂಭಾಜಿ ಮಹಾರಾಜರು ಯಾವ ರೀತಿ ಇದ್ದರು ಎಂದು ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ. ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನಮಸ್ತೆ.